ಹಾಯ್ ಎಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಮೇಷರಾಶಿ ಅವರಿಗೆ. ಓಕೆ, ಸೊ ಇದುವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ಸಾರಿ ಒಂದು ಲೈಕ್ ಅನ್ನ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೊಳ್ಳಿ. ಓಕೆ, ಮತ್ತೆ ಡೀಟೇಲ್ ರೀಡಿಂಗ್ ಆಪ್ಷನ್ಸ್ ನಿಮಗೆ ಇನ್ನೂ ಅಂದರೆ ನಿಮ್ಮ ಒಂದು ರಾಶಿ ವೈಸ್ ಬೇಕು ಅಂತಂದರೆ ಅವೈಲೇಬಲ್ ಇರುತ್ತೆ. ಒಂದ್ಸಾರಿ ಕನೆಕ್ಟ್ ಮಾಡಿಕೊಂಡು ಚೆಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ, ನಿಮಗೆ ಡೀಟೇಲ್ ರೀಡಿಂಗ್ ಸಿಗುತ್ತೆ. ಓಕೆ, ನೋಡೋಣ ಏನು ಬರ್ತಾ ಇದೆ. ಹಾಗಿದ್ರೆ ಮೇಷರಾಶಿ ಅವರ ಒಂದು ರಿಲೇಶನ್ಶಿಪ್ ರೀಡಿಂಗ್ ಏನು ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನು ನಾನು ನೋಡ್ತಾ ಇದ್ರೆ ಸ್ವಲ್ಪ ಯಾಕೋ ತುಂಬ ಏನಂತಂದ್ರೆ ಸಮಥಿಂಗ್ ಏನೋ ಸ್ಯಾಡ್ ಮೂಮೆಂಟ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಏನೋ ಟ್ರಾಮಾ ಅಂತ ಹೋಗ್ತಾ ಇದ್ದೀರಾ, ಏನೋ ನಿಮ್ಮ ಲೈಫಲ್ಲಿ ಸಮಥಿಂಗ್ ಏನೋ ಚೇಂಜ್ ಆಗಿದೆ, ಸಡನ್ ಚೇಂಜ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಲೈಕ್ ನಿಮ್ಮ ಕರಿಯರ್ ಇರ್ಬೋದು, ಜಾಬ್ ಇರ್ಬೋದು, ಅಥವಾ ನಿಮ್ಮ ಒಂದು ಸರ್ಕಮ್ಟಮ್ಸ್ ರಿಲೇಶನ್ಶಿಪ್ ಇರ್ಬೋದು. ಏನೋ ಒಂದು ನಿಮ್ಮ ಲೈಫಲ್ಲಿ ಆಗಿರೋ ಕಾರಣ ಸ್ವಲ್ಪ ಡಿಸ್ಟರ್ಬ್ ಆಗಿರೋವಂಥ ಮೈಂಡನ್ನು ಹೊಂದ್ಕೊಂಡಿದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮತ್ತೆ ಕರಿಯರ್ ವೈಸ್ ನೋಡಿದ್ರೆ ಸಮಥಿಂಗ್ ಏನೋ ನಿಮಗೆ ಲಾಸ್ ಆಗಿರೋವಂಥದ್ದು, ಸಡನ್ ಆಗಿ ನಿಮ್ಮ ಒಂದು ಚೇಂಜಸ್ ನಿಮ್ಮಲ್ಲಿ ಆಗಿದೆ ಅನ್ನುವಂಥದ್ದು. ಓಕೆ, ಸದ್ಯದ ಮಟ್ಟಿಗೆ ಮತ್ತೆ ತುಂಬ ಡಿಸ್ಟ್ರಾಕ್ಟೆಡ್ ಇದ್ದೀರಾ. ನಿಮ್ಮ ಒಂದು ಎನರ್ಜಿಯನ್ನು ನೋಡ್ತಾ ಇದ್ರೆ ತುಂಬ ಡಿಸ್ಟ್ರಾಕ್ಟೆಡ್ ಇದ್ದೀರಾ ಅಂತ ಹೇಳಿ. ಅದೇ ನಿಮ್ಮ ಒಂದು ಫೀಲಿಂಗ್ಸನ್ನು ನೋಡ್ತಾ ಇದ್ರೆ ಸ್ವಲ್ಪ ನಿಮಗೆ ಫೀಲ್ ಆಗುತ್ತೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಪಾರ್ಟ್ನರ್ ತುಂಬ ಈಗೋಸ್ಟಿಕ್ ಆಗಿದ್ದಾರೆ ಅಂತ ಹೇಳಿ ನಿಮಗೆ ಫೀಲ್ ಆಗುವಂಥದ್ದು. ಮತ್ತೆ ಸ್ವಲ್ಪ ಡಾಮಿನೇಟಿಂಗ್ ಆಗಿದ್ದಾರೆ ಅಂತ ಹೇಳಿ ಫೀಲ್ ಮಾಡ್ಕೊಳ್ತೀರಾ. ಲೈಕ್ ಎಲ್ಲದಕ್ಕೂ ರಿಸ್ಟ್ರಿಕ್ಟ್ ಮಾಡುವಂಥದ್ದು, ಅದನ್ನ ಮಾಡಬೇಡಿ, ಇದನ್ನ ಮಾಡಬೇಡಿ, ಅವ್ರ ಜೊತೆ ಮಾತಾಡಬೇಡಿ, ಇವ್ರ ಜೊತೆ ಮಾತಾಡಬೇಡಿ, ಇದೇ ರೀತಿಯಾಗಿರ್ಬೇಕು, ಹೀಗೆ ಇರಬೇಕು, ಟೈಮನ್ನು ಮ್ಯಾನೇಜ್ ಮಾಡಬೇಕು, ಈ ರೀತಿ ಎಲ್ಲೋ ಒಂದು ಕಡೆ ತುಂಬ ಎಂಟರ್ಫೇರ್ ಮಾಡ್ತಾರೆ, ತುಂಬ ನಿಮ್ಮನ್ನು ಡಾಮಿನೇಟಿಂಗ್ ಮಾಡುವಂಥದ್ದು ಎಲ್ಲೋ ಒಂದು ಕಡೆ ನನಗೆ ಅನಿಸ್ತಾ ಇದೆ. ಮತ್ತೆ ರಿಲೇಶನ್ಶಿಪ್ ಚೆನ್ನಾಗಿದೆ, ಆ ರೀತಿ ಏನಿಲ್ಲ, ಬಟ್ ನಿಮಗೆ ಅನ್ಸುತ್ತೆ ಎಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ ಎಲ್ಲೋ ಸಮಥಿಂಗ್ ಈ ರೀತಿ ನಡೀತಾ ಇದೆ, ತುಂಬ ಡಾಮಿನೇಟಿಂಗ್ ಆಗಿರುವಂಥದ್ದು ಅಂತ ಹೇಳಿ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ. ಸೊ ಅದನ್ನ ಬಿಟ್ಟರೆ ಬೇರೆ ಆ ರೀತಿ ಏನು ಮೇಜರ್ ಇಶ್ಯೂಸ್ ಅಂತ ಹೇಳಿ ನನಗೆ ಅನ್ನಿಸ್ತಾ ಇಲ್ಲ. ನಿಮ್ಮ ಪಾರ್ಟ್ನರ್ ಕಡೆಯಿಂದ ನೋಡಿದ್ರೆ ನಿಮ್ಮ ಪಾರ್ಟ್ನರ್ ಸ್ವಲ್ಪ ಯಾಕೋ ತುಂಬ ಸ್ಟ್ರೆಸ್ಸಲ್ಲಿ ಇರುವಂಥದ್ದು, ಸಮಥಿಂಗ್ ಏನೋ ನಿಮ್ಮ ಕಡೆಯಿಂದ ಆಗಿರುವಂಥದ್ದು, ಏನಾದರೂ ಜಗಳ ಆಗಿರುವಂಥದ್ದು, ತುಂಬ ಫೀಲಿಂಗ್ನಲ್ಲಿದ್ದಾರೆ. ಏನೋ ಒಂದು ಸಮಥಿಂಗ್ ಏನೋ ಚೇಂಜ್ ಆಗಿದೆ ಅವರ ಲೈಫಲ್ಲಿ, ಸ್ಟ್ರೆಸ್ ಇರ್ಬೋದು, ಅಥವಾ ಏನೋ ನಿಮ್ಮ ಕಡೆಯಿಂದ ಏನೋ ಆಗಿದೆ ಅಂತ ಹೇಳಿ. ಲೈಕ್ ನೀವೇನಾದರೂ ಧೋಕಾ ಕೊಟ್ಟಿರುವಂಥದ್ದು, ಅಥವಾ ಏನಾದರೂ ಮೋಸ ಮಾಡಿರುವಂಥದ್ದು, ಸ್ವಲ್ಪ ಬ್ರೇಕಪ್ ಮೂಡಲ್ಲಿ ಅವ್ರು ಇದ್ದಾರೆ ಅಂತ ಹೇಳಿ ನನಗೆ ಫೀಲ್ ಆಗ್ತಾ ಇದೆ. ಯಾಕಂದ್ರೆ ಅವ್ರು ಅದನ್ನ ಫೀಲಿಂಗಲ್ಲಿ ಇದ್ದಾರೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅಂದ್ರೆ ಇಲ್ಲಿ ನಿಮ್ಮ ಒಂದು ಮನಸ್ಸಿನ ಮಾತನ್ನ ತಗೊಂಡಾಗ ಇಬ್ಬರ ಕಡೆಯಿಂದನೂ ಮನಸ್ಸು ಅಷ್ಟು ಸರಿಯಾಗಿಲ್ಲ ಅನ್ನುವಂಥದ್ದು. ಅವರು ಯಾವುದೋ ಒಂದು ಫೀಲಿಂಗಲ್ಲಿ ಇದ್ದಾರೆ, ನೀವು ಏನಂತಂದ್ರೆ ನೀವು ಫೀಲ್ ಮಾಡ್ಕೊಳ್ತಾ ಇದ್ದೀರಾ ಎಲ್ಲೋ ಒಂದ್ ಕಡೆ ತುಂಬಾ ಡಾಮಿನೇಟಿಂಗ್ ಆಗಿದ್ದಾರೆ ಅಂತ ಹೇಳಿ. ಅವರು ಒಂದ್ ಕಡೆ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಏನೋ ಸಮಥಿಂಗ್ ನಡೀತಾ ಇದೆ, ಬೆನ್ ಹಿಂದೆ ಏನೋ ನಡೀತಾ ಇದೆ, ಅದು ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಅಥವಾ ಗೊತ್ತಾದ್ರೂ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರಿಗೆ ತಿಳಿತಾ ಇಲ್ಲ ಅನ್ನೋವಂಥದ್ದು ಎಲ್ಲೋ ಒಂದ್ ಕಡೆ ಅವ್ರಿಗೆ ಅನಿಸ್ತಾ ಇದೆ. ಒಂದ್ ಕಡೆ ಫೀಲ್ ಕೂಡ ಮಾಡ್ಕೊಳ್ತಾರೆ, ಇದರಲ್ಲಿ ಮುಂದೆ ನನಗೆ ಫ್ಯೂಚರ್ ಇದೆಯಾ ಅನ್ನುವಂಥದ್ದು ಅವರು ಥಿಂಕ್ ಕೂಡ ಮಾಡ್ತಾರೆ. ಇದು ಇಲ್ಲಿನೇ ಎಂಡ್ ಆಗುತ್ತಾ, ಏನಾದ್ರೂ ಫ್ಯೂಚರ್ ಇದೆಯಾ ಇದ್ರ ಬಗ್ಗೆ ಅನ್ನುವಂಥದ್ದು ಆ ಫೀಲಿಂಗ್ ಕೂಡ ಅವ್ರಿಗೆ ಇದೆ. ಓಕೆ, ಹೀಗಾಗಿ ರಿಲೇಶನ್ಶಿಪ್ ಅಲ್ಲಿ ಏನ್ ಪ್ರಾಬ್ಲಮ್ ನಡೀತಾ ಇದೆ ಅಂತಂದ್ರೆ ಇಬ್ರು ಮನಸ್ಸುನು ಸರಿಯಾಗಿಲ್ಲ. ಎಲ್ಲೋ ಒಂದ್ ಕಡೆ ರಿಗ್ರೆಟ್ ನಡೀತಾ ಇದೆ, ಎಲ್ಲೋ ಒಂದ್ ಕಡೆ ಗಿಲ್ಟ್ ನಡೀತಾ ಇದೆ. ಇಬ್ರಲ್ಲಿನೂ ಏನೋ ಅಂದಿದ್ದೀರಾ, ಏನೋ ಮಾತಾಡಿದ್ದೀರಾ, ಮಾತನ್ನ ಮಾತಾಡಿದ್ದೀರಾ,
ಸಮಥಿಂಗ್ ಏನೋ ನಡೆದಿದೆ, ತುಂಬಾ ಸ್ಟ್ರೆಸ್ ಅಲ್ಲಿ ಇರುವಂತದ್ದು. ಎಷ್ಟು ನೀವು ಸ್ಟ್ರೆಸ್ ಅಲ್ಲಿ ಇದ್ದೀರಾ ಅಂತಂದ್ರೆ ನನ್ಗನ್ಸುತ್ತೆ ಇದು ಒಂದು ಎನರ್ಜಿ ನಿಮ್ಮ ಪಾರ್ಟ್ನರ್ ಎನರ್ಜಿ ಅಂತ ಹೇಳಿ. ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ. ಆ ಯಾಕಂತಂದ್ರೆ ಅವ್ರಿಗೆ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನೊಬ್ರ ಜೊತೆಗೆ ಇರುವಂತ ಸಿಚುವೇಶನ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ಅವರು ರೆಡಿ ಇಲ್ಲ, ಮಾತಾಡೋದಕ್ಕೆ ರೆಡಿ ಇಲ್ಲ ನಿಮ್ ಜೊತೆಗೆ. ಸಮಥಿಂಗ್ ಏನೋ ದೊಡ್ಡದಾಗಿ ನಡೆದಿರೋಂಥದ್ದು ಅವ್ರಿಗೆ ಗೊತ್ತಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಅವರು ತುಂಬಾ ಫೀಲಿಂಗ್ ಅಲ್ಲಿ ಇದ್ದಾರೆ ಅನ್ನೋವಂಥದ್ದು ನನಗೆ ಇಲ್ಲಿ ಕಾಣ್ತಾ ಇದೆ. ಎಲ್ಲೋ ಸ್ವಲ್ಪ ನೆಗೆಟಿವಿಟಿ ತುಂಬಾ ತುಂಬಿಕೊಂಡಿದೆ ಅವರ ಲೈಫಲ್ಲಿ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಸ್ವಲ್ಪ ಸ್ಟಕ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಇದರಿಂದಾಗಿ ಇದೆಲ್ಲ ಸಿಚುವೇಶನ್ ಇಂದ ಬರ್ತಾ ಇರುವಂತದ್ದು. ಬಟ್ ಇದು ಎನರ್ಜೀಸ್ ನೋಡಿ ಕಂಟಿನ್ಯೂ ಆಗಿರುತ್ತೆ ಅಂತ ಅಲ್ಲ. ಸಮ್ ಟೈಮ್ ಈ ರೀತಿ ಎನರ್ಜಿ ಇರುತ್ತೆ, ಬಟ್ ಯಾವಾಗ ನೀವು ಅದನ್ನ ಕುಂತು ಮಾತಾಡಿ ಕ್ಲಿಯಾರಿಟಿಯನ್ನ ತಗೊಂಡ್ರೆ ಖಂಡಿತ ಅದು ರಿಸಾಲ್ವ್ ಆಗುತ್ತೆ. ಇಲ್ಲಿ ಏನ್ ಮೇಜರ್ ಇಶ್ಯೂಸ್ ಏನಾಗ್ತಾ ಇದೆ ಅಂತಂದ್ರೆ, ನೀವು ಮಾತಾಡ್ತಾ ಇಲ್ಲ, ಅವರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಓಕೆ, ಅವರು ಅವ್ರ ಮನ್ಸಲ್ಲಿ ಇದನ್ನ ಅನ್ಕೊಂಡು ಸುಮ್ನೆ ಕೂತಿದ್ದಾರೆ, ನೀವು ನಿಮ್ ಮನ್ಸಲ್ಲಿ ಇದನ್ನ ಅನ್ಕೊಂಡು ಸುಮ್ನೆ ಕೂತಿದ್ದೀರಾ. ಸೊ ಇಬ್ರು ಕೂಡ ಮಾತಾಡ್ತಾ ಇಲ್ಲ, ಇಬ್ರಿಗೂ ಕೂಡ ಏನಾಗ್ತಾ ಇದೆ, ಇನ್ನೊಂದ್ ಕಡೆಯಿಂದ ಪ್ರಾಬ್ಲಮ್ ಆಗ್ತಾ ಇದೆ. ಹಾಗಿದ್ರೆ ಬರೋವಂತ ಸಿಚುವೇಶನ್ ಯಾವ ರೀತಿ ಇರ್ಬೋದು? ಬರೋವಂತ ಸಿಚುವೇಶನ್ ರಿಸಾಲ್ವ್ ಆಗುತ್ತೆ ನೀವು ಇದನ್ನ ಮಾತಾಡಿ ಕ್ಲಾರಿಟಿ ಮಾಡ್ಕೊಂಡ್ರೆ. ಓಕೆ, ಬರುವಂತ ದಿನಗಳಲ್ಲಿ ಇದರಿಂದ ನೀವು ಹೊರಗಡೆ ಬರ್ತೀರಾ ಅನ್ನುವಂಥದ್ದು, ಒಂದು ಹ್ಯಾಪಿ ಆಗಿರುವಂತ ಟೈಮ್ ಅನ್ನ ನೀವು ಸ್ಪೆಂಡ್ ಮಾಡ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಮತ್ತೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಸ್ಟೆಬಿಲಿಟಿ ಇರುವಂತ ರಿಲೇಶನ್ಶಿಪ್ ಅನ್ನ ನೀವು ಹೊಂದ್ಕೋತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇಷ್ಟೇ ಅಲ್ಲ, ಇನ್ನು ಹೇಳ್ಬೇಕು ಅಂತಂದ್ರೆ ಯಾರು ಕಪಲ್ಸ್ ಇದ್ದಾರೆ ಅವ್ರಿಗೆ ಏನಾದ್ರೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು, ಲೈಕ್ ಪ್ರೆಗ್ನೆನ್ಸಿ ರಿಲೇಟೆಡ್ ಅಥವಾ ಬೇಬಿ ಪ್ಲಾನ್ ಮಾಡ್ತಾ ಇದ್ರು, ಈ ಒಂದು ದಿನಗಳಲ್ಲಿ ಅದು ಆಗುವಂತ ಚಾನ್ಸಸ್ ಬರುವಂತ ದಿನಗಳಲ್ಲಿ ನನಗೆ ತುಂಬಾನೇ ಕಾಣ್ತಾ ಇದೆ. ಮತ್ತೆ ನೀವು ಇವಾಗ ಏನ್ ಎಫರ್ಟ್ ಹಾಕ್ತೀರಾ, ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಏನ್ ಟೈಮ್ ಅನ್ನ ಕೊಡ್ತೀರಾ, ಇಬ್ರು ಒಬ್ರ ಜೊತೆಗೆ ಒಬ್ರು ಕುಂತು ಮಾತಾಡುವಂತದ್ದು, ಕ್ಲಾರಿಟಿ ತಗೊಂಡ್ ಬರುವಂತದ್ದು ಏನ್ ಮಾಡ್ತೀರಾ, ಖಂಡಿತ ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ಬರುತ್ತೆ ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಓಕೆ, ಅಂದ್ರೆ ನೀವು ಹಾಕಿರುವಂತ ಎಫರ್ಟಿಗೆ ಯೂನಿವರ್ಸ್ ಖಂಡಿತ ನಿಮ್ಗೆ ಆ ಒಂದು ಏರಿಯಾದಲ್ಲಿ ಸಪೋರ್ಟ್ ಮಾಡತ್ತೆ ಅನ್ನುವಂಥದ್ದು. ಓಕೆ, ಹಾಗಿದ್ರೆ ನಿಮ್ಗಾಗಿ ಬರ್ತಾ ಇರುವಂತ ಗೈಡೆನ್ಸ್ ಏನು? ನಿಮ್ಮ ಒಂದು ರಿಲೇಶನ್ಶಿಪ್ ವೈಸ್ ನೋಡ್ತಾ ಇದ್ರೆ ನಿಮ್ಗಾಗಿ ಏನ್ ಗೈಡೆನ್ಸ್ ಬರ್ತಾ ಇದೆ? ಇಲ್ಲಿ ಕೆಲವೊಂದ್ ಸಾರಿ ಪಾಸ್ಟ್ ಅಲ್ಲಿ ಆಗಿರುವಂತದ್ದನ್ನೇ ನಾವು ನೆನಪು ಮಾಡ್ತಾ ಕೂತ್ರೆ ಏನಾಗುತ್ತೆ, ಇನ್ ಫ್ಯೂಚರ್ ಅಲ್ಲಿ ಅದರಿಂದಾಗಿ ನಮ್ಗೆ ತೊಂದರೆಗಳು ಬರುತ್ತೆ. ಸೊ ಇಲ್ಲಿ ಯಾವುದೋ ಒಂದು ಮ್ಯಾಟರ್ ಅನ್ನ ನೀವೇನ್ ತಲೆಯಲ್ಲಿ ಎಷ್ಟು ಇಟ್ಕೋತೀರಾ ಅಷ್ಟು ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ಲೈಫ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದು ಕ್ಲಿಯರ್ ಕಟ್ ಆಗಿ ಯೂನಿವರ್ಸ್ ಇಂದ ಮೆಸೇಜಸ್ ಬರ್ತಾ ಇದೆ. ಹಾಗಾಗಿ ಏನೇನ್ ನಿಮ್ಮ ಪಾಸ್ಟ್ ಅಲ್ಲಿ ನಡೆದಿದೆ, ಅವ್ರ ಜೊತೆ ನಡೆದಂತ ಘಟನೆಗಳಿರ್ಬೋದು, ಏನೋ ಮನಸ್ತಾಪ ಇರ್ಬೋದು, ಸಮಥಿಂಗ್ ಏನೋ ಆಗಿದೆ ಅಲ್ವಾ, ಅದನ್ನ ಬಿಡ್ಬೇಕು, ಇಬ್ರು ಕೂಡ ಬಿಡ್ಬೇಕು. ಮುಂದೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಷ್ಟೇ ನೀವು ಡಿಸ್ಕಷನ್ ಅನ್ನ ಮಾಡ್ತಾ ಮುಂದೆ ಹೋಗ್ತಾ ಇರ್ಬೇಕು ಅನ್ನುವಂಥದ್ದನ್ನ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಏನಂತಂದ್ರೆ ಪಾಸ್ಟ್ ಅಲ್ಲಿ ಆಗಿರುವಂತದ್ದನ್ನ ಪಾಸ್ಟ್ ಅಲ್ಲಿ ಬಿಡಿ, ಪ್ರೆಸೆಂಟ್ ಸಿಚುವೇಶನ್ ಇಬ್ರು ಕುಂತ್ಕೊಂಡು ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ, ಎಲ್ಲಿ ಏನ್ ಮಿಸ್ಟೇಕ್ ಆಗ್ತಾ ಇದೆ, ಎಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ, ನೀವೇನ್ ಮಾತಾಡಿದೀರಾ, ಅವ್ರೇನ್ ಮಾತಾಡಿದ್ದಾರೆ, ನಿಮ್ ಮನ್ಸಲ್ಲಿ ಏನಿದೆ, ಅವ್ರ ಮನ್ಸಲ್ಲಿ ಏನಿದೆ, ಇಬ್ರು ಕೂಡ ಡಿಸ್ಕಸ್ ಮಾಡಿ. ಕಮ್ಯುನಿಕೇಶನ್ ತುಂಬಾ ಇಂಪಾರ್ಟೆಂಟ್, ಯಾಕಂತಂದ್ರೆ ಇಲ್ಲಿ ಕಮ್ಯುನಿಕೇಶನ್ ನಡೀತಾ ಇಲ್ಲ ಅನ್ನೋವಂಥದ್ದು ನನಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಅಗೇನ್ ನಾನು ಹೇಳೋದು, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದ ಆಸ್ ಎ ಗೈಡೆನ್ಸ್ ಅಂತ ತಗೊಳ್ಳಿ. ಎಲ್ರಿಗೂ ರೆಸೊನೇಟ್ ಆಗಬೇಕು ಅಂತ ಇರೋದಿಲ್ಲ. ಸೊ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಮೊಬೈಲ್ ನಂಬರ್ ಅನ್ನ ಕೆಳಗಡೆ ಮೆನ್ಷನ್ ಮಾಡಿರ್ತೀನಿ. ಹಾಗೇನಾದ್ರೂ ಇತ್ತಂತಂದ್ರೆ ನೀವು ನನಗೆ ಕನ್ಸಲ್ಟ್ ಮಾಡಿ, ಚಾರ್ಜಬಲ್ ಇರುತ್ತೆ, ನೋಡ್ಕೊಂಡು ಡಿಸ್ಕಸ್ ಮಾಡ್ಬೋದು. ಓಕೆ, ಹೋಪ್ ನಿಮ್ಗೆ ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಖಂಡಿತ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.